ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತಿನ ದಿವಸ ಕಾಪಿರೈಟ್ ಕ್ಲೇಮ್ ಬಂದೈತಿ ವಿಡಿಯೋಕ್ಕೆ. ಅದನ್ನ ಕ್ಲೇಮ್ ಹೆಂಗೆ ರಿಮೂವ್ ಮಾಡೋದಂತ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಾಪಿರೈಟ್ ಮ್ಯೂಸಿಕ್ಗೆ ಆಲ್ಮೋಸ್ಟ್ ಮ್ಯೂಸಿಕ್ಕಿಗೆ ಬರ್ತೈತಿ. ಮ್ಯೂಸಿಕ್ ಬಿಟ್ಟು ಮತ್ತೆ ಎದಕ್ಕೂ ಬರೋಂಗಿಲ್ಲ. ಕಾಪಿರೈಟ್ ಬಂದೈತೆ ಅಂತ ಏನು ಹೆದರೋ ಅವಶ್ಯಕತೆ ಇಲ್ಲ. ಅದು ಜಸ್ಟ್ ವಿಡಿಯೋ ರನ್ ಆಗ್ತೈತಿ, ಬಟ್ ಅದು ಯಾವ್ದು ಮ್ಯೂಸಿಕ್ ನೀವು ತೊಗೊಂಡಿರ್ತಿರಲ್ಲ ಅವ್ರಿಗೆ ರೆವೆನ್ಯೂ ಹೋಗ್ತೈತಿ ಅಷ್ಟೇ. ಈ ಕಾಪಿರೈಟ್ನ ಹೆಂಗೆ ವೈ2 ಸ್ಟುಡಿಯೋದಾಗ ಇವನ್ ಮೊಬೈಲ್ದಾಗೂ ನೀವು ಕ್ಲೇಮ್ ಮಾಡಿ ಅದನ್ನ ಮ್ಯೂಸಿಕ್ನ ತೆಗಿಬೋದು. ಸೊ ಕ್ರೋಮ್ದಾಗ ಹೋಗಿ ಓಪನ್ ಮಾಡೋದು, ನಿಮ್ಮ ಚಾನೆಲ್ದೆಲ್ಲ ಡೀಟೇಲ್ ಬರ್ತೈತಿ. ಸೊ ಈಗ ನೆಕ್ಸ್ಟ್ ಇಲ್ಲೇ ವಿಡಿಯೋ ಬಂದೈತಿ, ಇದ್ರ ಮೇಲೆ ಕಾಪಿರೈಟ್ ಬಂದೈತಿ, ಅದ್ರ ಮೇಲೆ ಕ್ಲಿಕ್ ಮಾಡೋದು. ಅದೆಲ್ಲ ಫುಲ್ ಡೀಟೇಲ್ ತೋರಿಸ್ತೈತಿ, ಡಿಸ್ಕ್ರಿಪ್ಷನ್ ಹಾಕಿದ್ದೆಲ್ಲ ತೋರಿಸ್ತೈತಿ. ಸೊ ವಿಡಿಯೋ ಓಪನ್ ಆದ್ಮೇಲೆ ಇಲ್ಲೇ 3 ಆಪ್ಷನ್ ತೋರಿಸ್ತಾವೆ ರೈಟ್ ಸೈಡ್ದಾಗ. ಒಂದು ಫುಲ್ ಡಿಸ್ಕ್ರಿಪ್ಷನ್ ಹಾಕಿದ್ದು ಡೀಟೇಲ್ ತೋರಿಸ್ತೈತಿ, ಕಾಪಿರೈಟ. ಸೊ ಲಾಸ್ಟ್ ಆಪ್ಷನ್ನ ನೀವು ಏನಾದರೂ ಕ್ಲಿಪ್ ಎಲ್ಲ ಕಟ್ ಮಾಡೋದಿತ್ತಂದರೆ, ಮ್ಯೂಸಿಕ್ ಕಟ್ ಮಾಡೋದಿತ್ತಂದರೆ ಮ್ಯೂಸಿಕ್ ತೋರಿಸ್ತೈತಿ. ಈಗ ಕಾಪಿರೈಟ್ ಮೇಲೆ ಬರೋದ, ಕಾಪಿರೈಟ್ ಮೇಲೆ ಹೆಂಗೆ ಕಾಪಿರೈಟ್ ಬಂದೈತಿ, ಯಾವ ಮ್ಯೂಸಿಕ್ಕಿಗೆ ಬಂದೈತಿ ಅಂತ ಪೂರಾ ಡೀಟೇಲ್ ತೋರಿಸ್ತೈತಿ. ಇಲ್ಲಿ ಟೇಕ್ ಆ್ಯಕ್ಷನ್, ಆಮೇಲೆ ಸಿ ಡೀಟೇಲ್ ಅಂತ ತೋರಿಸ್ತೈತಿ. ಸೊ ಸಿ ಡೀಟೇಲ್ದಾಗ ಹೋಗೋದ. ಸಿ ಡೀಟೇಲ್ ಈ ಪೇಜ್ ಓಪನ್ ಆಗ್ತೈತಿ. ಸಿ ಡೀಟೇಲ್ ಮಾಡಿದ ತಕ್ಷಣ ಆಮೇಲೆ ಟೇಕ್ ಆ್ಯಕ್ಷನ್, ಆಮೇಲೆ ಕಂಟೆಂಟ್ ಫೌಂಡ್ ಇನ್, ಎಲ್ಲಿ ಫೌಂಡ್ ಆಗೈತಿ ಆ ಕಂಟೆಂಟ್ 0.8 ಸೆಕೆಂಡ್. ಇಲ್ಲಿ ಎಕ್ಸಾಕ್ಟಾಗಿ ಅದನ್ನೂ ತೋರಿಸೈತಿ. ಎಕ್ಸಾಕ್ಟೆಡ್ 0 to 18 ಸೆಕೆಂಡ್ದಾಗ ಕಾಪಿರೈಟ್ ಬಂದೈತಿ. ಅಷ್ಟು ಮ್ಯೂಸಿಕ್ಕಿಗೆ ಕಾಪಿರೈಟ್ ಬಂದೈತಿ, ಯಾಕಂದರೆ ನಾ ಅದನ್ನ ಯೂಸ್ ಮಾಡೇನಿ, ಅದಾಗ ಬಂದೈತೆ ಅದ ಕಾಪಿರೈಟ. ಈ ಕೆಳಗಡೆ ಬರೋದ ಟೇಕ್ ಆ್ಯಕ್ಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋದ. ಆ ಟೇಕ್ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಮತ್ತೊಂದು ಆಪ್ಷನ್ ಬರ್ತಾವಲ್ಲಿ, 3 ಆಪ್ಷನ್ ಬರ್ತಾವೆ. ಸೊ ಈಗ ನೀವು ಅದನ್ನು ನೋಡ್ಬೋದಾ. ಟೇಕ್ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ 3 ಆಪ್ಷನ್ ಬರ್ತೈತೆ. 3 ಆಪ್ಷನ್ದಾಗ ನೀವು ಫಸ್ಟ್ ಆಪ್ಷನ್ನ ರಿಮೂವ್ ಸಾಂಗ್. ಈಗ ನೀವು ಯಾವುದು ಕ್ಲೇಮ್ ಆಗಿರ್ತೈತಲ್ಲ ಆ ಮ್ಯೂಸಿಕ್ನ ನೀವು ರಿಮೂವ್ ಮಾಡ್ಬೋದು, ಅದನ್ನಷ್ಟ ಮ್ಯೂಟು ಮಾಡ್ಬೋದು ನೀವು. ಅದು ಫಸ್ಟ್ ಆಪ್ಷನ್ ಇರ್ತೈತಿ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ರಿಪ್ಲೇಸ್ ಸಾಂಗ್. ಸಾಂಗ್ ಅಂದರೆ ರಿಪ್ಲೇಸ್ ಸಾಂಗ್ ನೀವು ಯೂಟ್ಯೂಬ್ ಲೈಬ್ರರಿದಿಂದ ಏನು ನಿಮ್ಗೆ ಸಜೆಷನ್ ಮಾಡ್ತೈತಲ್ಲ ಅದು ವಿದೌಟ್ ಕಾಪಿರೈಟ್ ಮ್ಯೂಸಿಕ್ ಇರ್ತೈತಿ. ಆ ಕಾಪಿರೈಟ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ನಾ ಈಗ ರಿಪ್ಲೇಸ್ ಸಾಂಗ್ ಮಾಡತ್ತೀನಿ. ರಿಪ್ಲೇಸ್ ಸಾಂಗ್ ಇಲ್ಲಿ ಸೈಡ್ದಾಗ ಬಂತ ಆಲ್ ಟ್ರ್ಯಾಕ್ ಸಾಂಗ್ಸ್ ಅಂತ ಬಂದೈತಿ. ಯೂಟ್ಯೂಬ್ ಲೈಬ್ರರಿನ ಸಜೆಷನ್ ಮಾಡ್ತೈತಿ, ಆ ಸಾಂಗ್ ಸೆಲೆಕ್ಟ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಬಂದು ನಿಮಗೆ ಇದು ಸಜೆಷನ್ ಮಾಡೈತಿ ಸಾಂಗ್. ಸೊ ಇದ್ರಾಗ ನೆಕ್ಸ್ಟ್ ಪ್ಲಸ್ ಐಕಾನ್ ಅಂತ, ಪ್ಲಸ್ ಐಕಾನ್ ಸಿಂಬಲ್ನ ಯೂಸ್ ಮಾಡ್ಕೋಬೋದು. ಯೂಸ್ ಮಾಡ್ಕೊಂಡು ನೀವು ಆ ಸಾಂಗ್ನ ನೀವು ನಿಮ್ಮ ಕಾಪಿರೈಟ್ ಎಲ್ಲಾಗಿರ್ತೈತಲ್ಲ ಅಷ್ಟು ಪಾರ್ಟಿಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡಿದ ತಕ್ಷಣ ನೀವು ನೆಕ್ಸ್ಟ್ ಎಲ್ಲ ಪ್ರೊಸೆಸ್ ಆದ್ಮೇಲೆ ಮ್ಯೂಸಿಕ್ಕು ಆ್ಯಡ್ ಆಗ್ತೈತಿ. ಸೊ ನೆಕ್ಸ್ಟ್ ಆದ್ಮೇಲೆ ಸೇವ್ ಮಾಡೋದು. ಸೇವ್ ಆದ್ಮೇಲೆ ಥರ್ಡ್ ಆಪ್ಷನ್ ಬರ್ತೈತಿ. ಥರ್ಡ್ ಆಪ್ಷನ್ ಏನಿರ್ತೈತೆ ಅಂದರೆ ಮ್ಯೂಸಿಕ್ನ ಆ ಪಾರ್ಟ್ ಎಷ್ಟು ಕಾಪಿರೈಟ್ ಇರ್ತೈತಲ್ಲ ಆ ಕಾಪಿರೈಟ್ ಆಗಿರೋ ಮ್ಯೂಸಿಕ್ನ ನೀವು ಅಲ್ಲಿಂದ ತೆಗಿಬೋದು ಅಷ್ಟು.